ಸರ್ ಫಾರಿನರ್ಸ್ ಕಸ್ಟಮರ್ಸ್ ಜಾಸ್ತಿ ಇದ್ದಾರೆ ಇಲ್ಲಿ. ಏರ್ಫೋರ್ಸ್ ಕಸ್ಟಮರ್ಸ್ ಜಾಸ್ತಿ ಇದ್ದಾರೆ. ಮತ್ತೆ ಅಲ್ಲಿಂದ ಬಂದಿರೋ ಫಾರಿನರ್ಸ್ ಕಸ್ಟಮರ್ಸ್ ಸುಮಾರು ಜನ ನನ್ಗೆ ಕಸ್ಟಮರ್ಸ್ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಮನ್ನ MG ಆರ್ಟ್ ಗ್ಯಾಲರಿ ಅಂಡ್ ಕ್ರಾಫ್ಟ್ ಅನ್ನೋ ಜಾಗ ಕರ್ಕೊಂಡ್ ಬಂದಿದ್ದೀನಿ. ಇಲ್ಲಿ ನಿಮಗೆ ತುಂಬಾ ವೆರೈಟಿ ಆಗಿರುವಂತ ವಸ್ತುಗಳು ಸಿಗತ್ತೆ. ಇಲ್ಲಿ ನಿಮ್ಮ ಶೋಕೇಸ್ಗೆ ಆಗಿರ್ಬೋದು, ದೇವರ ಮನೆಗಾಗಿರ್ಬೋದು, ಮತ್ತೆ ಯಾವುದಕ್ಕೂ ತುಂಬಾ ವೆರೈಟಿ ಆದ ಐಟಮ್ಗಳು ಸಿಗ್ತವೆ. ಬನ್ನಿ, ಈ ಆರ್ಟ್ ಗ್ಯಾಲರಿ ಯಾವ ರೀತಿ ಇದೆ ಅನ್ನೋದನ್ನ ನೋಡೋಣ. ಇದು ಬಂದು ನಿಮ್ಗೆ ನೋಡಿ, ಯಲಹಂಕದ ಕೋಗಿಲು ಮೇನ್ ರೋಡ್ ಅಲ್ಲಿ ಬರುತ್ತೆ. ಇದು ನೀವು ಕೋಗಿಲು ಕ್ರಾಸಿಗೆ ಬಂದ್ರೆ ಅಲ್ಲಿಂದ 1-1.5 ಕಿಲೋಮೀಟರ್ ಆಗ್ಬೋದು. ಕೋಗಿಲು ಕಡೆಗೆ ರೋಡಲ್ಲಿ ನೀವು ಬರ್ಬೇಕು, ಕೋಗಿಲು ಮೇನ್ ರೋಡ್ಗೆ. ಬನ್ನಿ, ಇದು ಆರ್ಟ್ ಗ್ಯಾಲರಿ ಯಾವ ರೀತಿ ಇದೆ ಅನ್ನೋದನ್ನ ನೋಡೋಣ. ನೀವು ಒಳಗಡೆ ಬರ್ತಾ ಇದ್ದಂಗೆ ನಿಮ್ಗೆ ಗೌತಮ ಬುದ್ಧ ಸ್ವಾಗತ ಸಿಗುತ್ತೆ. ನೋಡಿ, ನಿಮ್ಗೆ ಮೇಲೆ ಒಂದು ಪುಟಾಣಿ ರಾಯಲ್ ಎನ್ಫೀಲ್ಡ್ ಬೈಕ್ ಇದೆ. ಅದ್ರ ಜೊತೆಗೆ ವಾಲ್ ಕ್ಲಾಕ್ ಕೂಡ ಇದೆ. ನೋಡಿ, ಇಲ್ಲೊಂದು ಮಂಗಗಳ ಬ್ಯಾಂಡ್ ಇದೆ, ಮಂಕಿ ಬ್ಯಾಂಡ್. ಗಿಟಾರ್ ನುಡ್ಸೋದು, ನೋಡಿ ವಾದ್ಯಗಳನ್ನ ನುಡ್ಸೋದು, ಎಷ್ಟು ಚೆನ್ನಾಗಿದೆ ಇದು. ವೆರೈಟಿ ಆಗಿರೋ ಕಲರ್ ಅಲ್ಲಿ ಬುದ್ಧನ ಪ್ರತಿಮೆಗಳಿದಾವೆ. ಕೆಳಗಡೆ ನೋಡಿ, ಚಿರತೆ ಇದೆ ಒಂದು.
ನೋಡಿ, ಇಲ್ಲೊಂದು ಮತ್ತೊಂದು ಮ್ಯೂಸಿಕ್ ಬ್ಯಾಂಡ್ ಇದೆ. ಬನ್ನಿ ಹಾಗೆ ಒಳಗಡೆ ಹೋಗೋಣ, ಮತ್ತೇನಿದೆ ಅಂತ ನೋಡೋಣ. ನೋಡಿ, ಇದು ಮತ್ತೊಂದು ಸೆಕ್ಷನ್, ಈ ಗ್ಯಾಲರಿಯ. ಇಲ್ಲಿ ನಿಮ್ಗೆ ವೆರೈಟಿ ಆಫ್ ಪೇಂಟಿಂಗ್ ಸಿಗತ್ತೆ. ದೇವರ ಪೇಂಟಿಂಗ್ ಇಂದ ಹಿಡಿದು ನಿಮ್ಗೆ ವಾಲ್ ಡಿಸೈನಿಂಗ್ಗೆ ಯಾವ ರೀತಿ ಪೇಂಟಿಂಗ್ಗಳು ಬೇಕು, ಎಲ್ಲಾ ರೀತಿ ಪೇಂಟಿಂಗ್ಗಳು ಇಲ್ಲಿ ಸಿಗ್ತವೆ ನಿಮ್ಗೆ. ಸರ್, ನನ್ನ ಹೆಸರು ಜೈರಾಮ್ ಅಂತ. ನಮ್ಮ ಗ್ಯಾಲರಿಗೆ ಹೆಸರು MG ಗ್ಯಾಲರಿ ಅಂತ.
ಹೌದು ಸರ್, ಎಂ ಜಿ ಗ್ಯಾಲರಿ ಆರ್ಟ್ ಅಂಡ್ ವರ್ಕ್ ಅಂತ ಗ್ಯಾಲರಿ ಇದೆ ನಮ್ದು. ಈಗ ಫಸ್ಟ್ ಶ್ರೀಹರಿ ಕ್ರಿಯೇಷನ್ ಅಂತ 20 ವರ್ಷ ಆಯ್ತು ಸರ್ ನಾವು ಇದು ಅಂಗಡಿ ಸ್ಟಾರ್ಟ್ ಮಾಡಿ. 20 ವರ್ಷದಿಂದ ಶ್ರೀಹರಿ ಕ್ರಿಯೇಷನ್ ಅನ್ನೋ ಹೆಸರಲ್ಲಿ ನಮ್ದು ಗ್ಯಾಲರಿ ಇತ್ತು. ನಾವು ಇಂಟೀರಿಯರ್ ಡೆಕೋರೇಟಿವ್ ಐಟಮ್ ಮತ್ತೆ ಬ್ರಾಸ್ ಐಟಮ್ ಮತ್ತೆ ಫ್ರೇಮಿಂಗ್ ವರ್ಕ್ ಮತ್ತೆ ತಂಜಾವೂರ್ ಪೇಂಟಿಂಗ್ ಕಸ್ಟಮೈಸ್ ಯಾವ ತರ ಕಸ್ಟಮೈಸ್ ಮಾಡ್ಕೊಡಿ ಅಂತ ಕೇಳ್ತಾರೆ. ಈಗ ಮನೆಯಲ್ಲಿ ಒಂದೇ ಫೋಟೋ ಬೇಕು ಅಂತ ಕೇಳ್ತಾರೆ, ಆ ತರ ಕಸ್ಟಮೈಸ್ ಮಾಡ್ಕೊಡ್ತೀರಿ. ಮತ್ತೆ ಬ್ರಾಸ್ ಐಟಮ್ಸ್, ಇಂಟೀರಿಯರ್ ಡೆಕೋರೇಟಿವ್ ಐಟಮ್ಸ್ ಎಲ್ಲ ನಮ್ಮ ಹತ್ರ ಸಿಗುತ್ತೆ. ಮತ್ತೆ ಮ್ಯೂರಲ್ ವರ್ಕ್, ನೇಮ್ ಬೋರ್ಡು, ಮ್ಯೂರಲ್ ವರ್ಕ್ ಎಲ್ಲ ಮಾಡ್ಕೊಡ್ತೀರಿ ಸರ್ ನಮ್ಗೆ. ಸರ್, ಈಗ ನಿಮ್ಮ ಅಂಗಡಿಯಲ್ಲಿ ಸಿಗೋ ಐಟಮ್ ಬಿಟ್ಟು ಬೇರೆ ಏನಾದ್ರು ಐಟಮ್ಗಳನ್ನ ತಗೊಂಡ್ಬಂದ್ರೆ ಅದರದ್ದು ಸರ್ವಿಸ್ ಏನಾದ್ರು ಮಾಡ್ತೀರಾ? ಅಂದ್ರೆ ಬೇರೆ ಫೋಟೋ ಎಲ್ಲಾ ರೀತಿ ಸರ್, ನಿಮ್ಗೆ ಯಾವ್ದೇ ಸರ್ವಿಸ್ ಇತ್ತು, ಫ್ರೇಮಿಂಗ್ ಬೇಕಾದ್ರೂ ಮಾಡ್ಕೊಡ್ತೀರಿ, ಏನ್ ಬೇಕಾದ್ರೂ ಮಾಡ್ಕೊಡ್ತೀನಿ, ಫ್ರೇಮ್ ಬೇಕಾದ್ರೂ ಹಾಕೊಡ್ತೀರಿ. ಎಲ್ಲ ಎಲೆಕ್ಟ್ರಿಕ್ ಸರ್ವಿಸು ಇದೆ, ಎಲೆಕ್ಟ್ರಿಕ್ ಹೋಗಿದ್ರು ನೀವು ಮಾಡ್ಕೊಡ್ತೀರಿ. ಮತ್ತೆ ಗ್ಲಾಸು ಮತ್ತೆ ಏನೇ ಹೋಗಿದ್ರು ಎಲ್ಲಾ ರೀತಿ ಸರ್ವಿಸು ಮಾಡ್ಕೊಡ್ತೀರಿ. ನೀವೇನಾದ್ರೂ ಮನೆಗೆ ಬಂದು ಮನೆಗೆ ಬೇಕಾಗಿರೋ ಪ್ರಿಂಟಿಂಗ್ ಯಾವ ರೀತಿ ಹಾಕ್ಬಹುದು ಅಂತ ಏನಾದ್ರು ಸಜೆಷನ್ಸ್ ಆತರ ಏನಾದ್ರು ಕೊಡ್ತೀರಾ? ಸರ್, ಪೇಂಟಿಂಗ್ ಮನೆಗೆ ಬಂದು ಸಜೆಷನ್ ಮಾಡಿ ಇಂಟೀರಿಯರ್ಗೆ ಅದು ಯಾವ ಸಮಯ ಅಲ್ಲಿ ಇಟ್ರೆ ಏನ್ ಚೆನ್ನಾಗಿರುತ್ತೆ ಅನ್ನೋದು ಬೇಕಾದ್ರೆ ಸರ್ವಿಸ್ ಮಾಡ್ಕೊಡ್ತೀವಿ ಸರ್. ಅವ್ರು ಬಂದು ಗ್ಯಾಲರಿಯಲ್ಲಿ ಒಂದ್ಸತಿ ಕಸ್ಟಮರ್ ನೋಡಿ, ಇಲ್ಲ ನಮ್ಗೆ ಇದು ಅಲ್ಲಿ ಬಂದು ನೀವು ಇದು ಅಲ್ಲಿ ಇಟ್ಟು ತೋರಿಸಿ ನಮ್ಗೆ ಮನೆಯಲ್ಲಿ ಅಂತ ಹೇಳಿದ್ರೆ ಅದನ್ನ ನಾವು ಸರ್ವಿಸ್ ಮಾಡ್ಕೊಡ್ತೀವಿ. ಸರ್, ಎಷ್ಟು ವರ್ಷದಿಂದ ಗ್ಯಾಲರಿ ನಡೆಸ್ತಾ ಇದ್ದೀರಾ? ಸರ್, ಈಗ ಇದು ನಮ್ದು ಅಂಗಡಿ ಸ್ಟಾರ್ಟ್ ಆಗಿ 20 ವರ್ಷ ಆಗಿದೆ. 20 ವರ್ಷದಿಂದ ಫ್ರೇಮಿಂಗು ಮತ್ತೆ ಬೇರೆ ಬೇರೆ ಕಡೆ ಫ್ರೇಮಿಂಗ್ಸ್ ಮಾಡ್ಕೊಡ್ತಾ ಇದ್ರಿ ನಾವು. ಈಗ ನಾವು ಗ್ಯಾಲರಿ ಮಾಡಿ 5 ಇಯರ್ಸ್ ಆಯ್ತು ಸರ್. ಹೌದಾ ಸರ್, ನಿಮ್ಗೆ ಈಗ ಯೂಶುವಲ್ ಕಸ್ಟಮರ್ಸ್ ಎಲ್ಲಿಂದ ಬರ್ತಾರೆ? ಸರ್, ನಮ್ದು ಜಾಸ್ತಿ ಕಸ್ಟಮರ್ಸ್ ಎಲ್ಲ ಈ ಕಡೆ ಅಪಾರ್ಟ್ಮೆಂಟ್ಸ್ ಗಳಿದೆ, ಮತ್ತೆ ಎಲ್ಲಾ ಕಡೆ ಕಳಿಸ್ತೀನಿ ಸರ್. ಫಾರಿನರ್ಸ್ ಕಸ್ಟಮರ್ಸ್ ಜಾಸ್ತಿ ಇದ್ದಾರೆ ಇಲ್ಲಿ, ಏರ್ಫೋರ್ಸ್ ಕಸ್ಟಮರ್ಸ್ ಜಾಸ್ತಿ ಇದ್ದಾರೆ. ಮತ್ತೆ ಅಲ್ಲಿಂದ ಬಂದಿರೋ ಫಾರಿನರ್ಸ್ ಕಸ್ಟಮರ್ಸ್ ಸುಮಾರು ಜನ ನನ್ಗೆ ಕಸ್ಟಮರ್ಸ್ ಇದ್ದಾರೆ. ನಾವಿಲ್ಲಿಂದ ಅಪ್ ಟು ಅಮೇರಿಕಾ, ಮೊನ್ನೆ ಒಂದು ತಂಜಾವೂರ್ ಪೇಂಟಿಂಗ್ ಬಾಲಾಜಿ USA ಕಳ್ಸಿಕೊಟ್ಟಿದ್ದೀರಿ, ಇಲ್ಲಿಂದ ಕಳ್ಸಿಕೊಟ್ಟಿದ್ದೀರಿ. ಸರ್, ನಿಮ್ಮ ಗ್ಯಾಲರಿಯ ಸ್ಪೆಷಾಲಿಟಿ ಏನು? ಇಲ್ಲ ಇದನ್ನ ಇಲ್ಲಿ ಬಿಟ್ರೆ ಬೇರೆ ಕಡೆ ನಿಮ್ಗೆ ಸಿಗೋದು ಕಷ್ಟ ಅನ್ನುವಂಥದ್ದು ಏನಾದ್ರು ಇದೆಯಾ? ಸರ್, ಗ್ಯಾಲರಿ ಫೆಸಿಲಿಟೀಸ್ ಏನು ಅಂದ್ರೆ ನಾವು ವರ್ಕ್ ನೀಟಾಗಿ ಮಾಡ್ಕೊಡ್ತೀವಿ. ನಾವು ಇದೇ ತರ ಗ್ಯಾಲರಿಗೆ 4 ನೀವು ಮಾಸ್ಟರ್ಸ್ ಗ್ಯಾಲರಿ ಅಂತ ಕೇಳಿರ್ಬೇಕು ಇಂದಿರಾನಗರ್ ಅಲ್ಲಿ. ಆ ಮಾಸ್ಟರ್ಸ್ ಗ್ಯಾಲರಿಗೆ ಫ್ರೇಮಿಂಗ್ ಮಾಡ್ಕೊಡ್ತಿದ್ದು ಮತ್ತೆ ಸಪ್ಲೈ ಮಾಡ್ತಿದ್ದು ನಾವೇನೆ. ಮತ್ತೆ ನೀವು ಜಯನಗರ್ ಅಲ್ಲಿ ರಾಗ ಅಂತ ಕೇಳಿರ್ಬೋದು, ಅಲ್ಲಿಗೂ ಸಪ್ಲೈ ಮಾಡ್ಕೊಡ್ತಿದ್ದು ನಾವೇನೆ. ಮತ್ತೆ ತರಂಗ್ ಅಂತ ಇದೆ, ಅಲ್ಲಿಗೂ ಸಪ್ಲೈ ಕೊಡ್ತಿದ್ದು ನಾವೇನೆ. ಅಂದ್ರೆ ನಮ್ದು ಆತರ 20 ಇಯರ್ಸ್ ಇಂದ ನಾವು ಸಪ್ಲೈ ಮಾಡ್ಕೊಂಡು ಈಗ ನಮ್ದೇ ಅದೊಂದು ವರ್ಕ್ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದೀರಿ. ನಾವ್ ಯಾಕೆ ಕಸ್ಟಮರ್ಗೆ ಅವ್ರು ಕೊಡೋ ರೇಟ್ಗಿಂತ ಕಮ್ಮಿ ರೇಟ್ ಯಾಕೆ ಕೊಡಬಾರ್ದು ಅನ್ನೋ ಒಂದು ಇದಕ್ಕೆ ಮಾಡಿಸ್ಕೊಂಡು ಅವರು ಸೇಲ್ ಮಾಡ್ತಾ ಇದ್ರು. ಈಗ ನಾವೇ ಡೈರೆಕ್ಟ್ ಆಗಿ ಮಾಡ್ಕೊಡ್ತಾ ಇದೀವಿ. ಸರ್, ಈಗ ಇದು ಕೋಗ್ಲಿ ರೋಡ್ ಅಲ್ಲಿ ಇದೆ, ಇದು ಬಿಟ್ರೆ ಮತ್ತೆ ಬೇರೆ ಕಡೆ ಎಲ್ಲಾದ್ರೂ ನಿಮ್ದು ಅಂಗಡಿ ಇದೆಯಾ? ಇಲ್ಲ ಸರ್, ಇದೊಂದೇ ಕೋಗ್ಲಿ ರೋಡ್ ಹೋಗಿಲ್ಲ ರೋಡ್ ಅಲ್ಲಿ. ಸರಿ ಸರ್, ಥ್ಯಾಂಕ್ ಯು. ವೆಲ್ಕಮ್.